ಗುಡ್ ನ್ಯೂಸ್ ವೀಕ್ಷಕರ, ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಇನ್ನೂ ಕೂಡ ಆಗಸ್ಟ್ ಮತ್ತು ಹಿಂದಿನ ಕಂತುಗಳನ್ನು ಪಡ್ಕೊಂಡಿಲ್ಲ. ಸದ್ಯಕ್ಕೆ ನಿಮಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಆದರೂ ಜಮಾ ಆಗ್ತಾ ಇದೆ. ಸೊ ಮುಖ್ಯವಾಗಿ ಈ ಒಂದು 11 ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾ ಇದೆ. ಇಂದು ಒಟ್ಟೊಟ್ಟಿಗೆ 2 ತಿಂಗಳ ಹಣ ಇದೇ ಮೊದಲ ಬಾರಿಗೆ ನಿಮಗೆ ಜಮಾ ಆಗ್ತಾ ಇರುವಂಥದ್ದು. ನೋಡಿ, ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಜಮಾ ಆಗುತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ಏನಾದರೂ 4 ಜನ ಇದ್ರೆ 680 ರೂಪಾಯಿ ಮತ್ತೆ 680 ರೂಪಾಯಿ, ಟೋಟಲಿ 1300 ಅಂದರೆ 1360 ರೂಪಾಯಿ ಜಮಾ ಆಗಬಹುದು. ಸೊ ಇನ್ನು ನಿಮ್ಮ ಮನೆಯಲ್ಲಿ ಹೆಚ್ಚಿಗೆ ಜನರಿದ್ರೆ ಅದರ ಆಧಾರದ ಮೇಲೆ 170 ರೂಪಾಯಿದಂತೆ ಜಮಾ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂತಹ ವಿಷಯ. ಸೊ ಹಾಗಾದ್ರೆ ಈ ಒಂದು 11 ಜಿಲ್ಲೆಗಳು ಯಾವುವು ಮತ್ತು ಇಲ್ಲಿ 4 ಐಟಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ನಮಗೆ ಒಂದು ಸ್ವಲ್ಪ ಕ್ಲೂ ಸಿಕ್ಕಿತ್ತು. ಆದರೆ ಈ ಒಂದು 4 ಒಂದು ಪದಾರ್ಥಗಳನ್ನು ಕೊಡ್ತಾರಾ ಅಥವಾ ಇಲ್ವಾ, ಮತ್ತೆ ಹಣನೇ ಕೊಡ್ತಾರಾ ಅಥವಾ 10 kg ಟೋಟಲಿ ಅಕ್ಕಿನೇ ಕೊಡ್ತಾರಾ, ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಸಂಪೂರ್ಣವಾಗಿ ಕ್ಲಿಯರಿಟಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ನಾನು ಟಾಪಿಕ್ಗೆ ಬಂದುಬಿಡ್ತೀನಿ. ವೀಕ್ಷಕರೇ, ಸಾಕಷ್ಟು ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ ಈಗಾಗಲೇ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಸದ್ಯಕ್ಕೆ ನಿಮಗೆ ಈಗ ನೋಡಿ, ಹಣ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ, ಇದು ನಿಮ್ಮಿಂದನೇ ಬಂದಿರುವಂತಹ ಅಭಿಪ್ರಾಯ. ಅದನ್ನು ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ, ಕೇಳಿ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದೊಂದು ಹಂತನ ಕರೆಕ್ಟಾಗಿ ಹಾಕ್ತಾ ಬಂದಿದ್ದಾರೆ. ಸ್ವಲ್ಪ ಡಿಲೇ ಆಗತ್ತೆ ಇಲ್ಲ ಅನ್ನೋದಿಲ್ಲ, ಆದರೆ ಒಂದೊಂದು ಹಂತಗಳನ್ನು ಮಿಸ್ ಮಾಡದೆ ಎಲ್ಲನೂ ಕೂಡ ಹಾಕ್ಕೊಡ್ತಾರೆ. ಅಂದರೆ ಈಗ 1-2 ಕಂತುಗಳು ಹಿಂದೆ ಉಳಿದ್ಬಿಟ್ರೆ ಅವುಗಳನ್ನು ಹೊರತುಪಡಿಸಿ ಮುಂದಿನ ಕಂತುಗಳನ್ನು ಹಾಕೋದಿಲ್ಲ. ಇಲ್ಲಿ ಇವು ಯಾವ ಕಂತುಗಳು ಪೆಂಡಿಂಗ್ ಬಿಳಿದಿರ್ತಾವೆ ನೋಡಿ, ಸೊ ಅವುಗಳನ್ನೇ ಹಾಕ್ತಾ ಮುಂದೆ ಕಂಪ್ಲೀಟ್ ಮಾಡ್ತಾ ಬರ್ತಾರೆ. ಸೊ ಒಂದು ವೇಳೆ ಈ ಒಂದು ಡಿಸೆಂಬರ್ನಲ್ಲಿ 2 ತಿಂಗಳ ಹಣವನ್ನು ಹಾಕಿದ್ದೆ ಆದರೆ ಕರೆಕ್ಟಾಗಿ ಇನ್ನು ಮುಂದೆ ಸರಿಯಾಗಿ ಹಾಕ್ಬೋದಾಗಿತ್ತು, ಆದರೆ ಡಿಲೇ ಮಾಡಿದ್ದಾರೆ. ಓಕೆ, ಇಲ್ಲ ಅನ್ನೋದಿಲ್ಲ, ಆದರೆ ಇನ್ಮೇಲಾದರೂ ಸರಿಯಾಗಿ ಹಾಕಲಿ ಅಂತ ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ. ಈಗ ನೋಡಿ, ಈ ಒಂದು ಡಿಸೆಂಬರ್ನಲ್ಲಿ 2 ತಿಂಗಳ ಹಣ ಆದರೂ ಬಂದಿದ್ರೆ ಈ ಒಂದು ಜನವರಿನಲ್ಲಿ ಡಿಸೆಂಬರ್ ತಿಂಗಳ ಹಣ ಬರಬೇಕಾಗಿತ್ತು, ಮತ್ತು ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ ಬರಬೇಕಾಗಿತ್ತು. ಈ ರೀತಿ ಜಮಾ ಮಾಡ್ತಾ ಹೋಗ್ತಾ ಇದ್ರು. ಆದರೆ ಈ ಕಡೆ ಅನ್ನಭಾಗ್ಯ ಯೋಜನೆಯಲ್ಲಿ ನೋಡಿ, ಜೂನ್ ಜುಲೈ ಹಿಡ್ಕೊಂಡು ಈ ಕಡೆ ಸರಿಯಾಗಿ ಹಣ ಬಂದಿಲ್ಲ. ಈಗ ಜೂನ್ ತಿಂಗಳದು ಒಂದು ಸ್ವಲ್ಪ ಜನರಿಗೆ ಜಮಾ ಆದರೆ ಒಂದೇ ತಿಂಗಳಲ್ಲಿ ಜುಲೈ ತಿಂಗಳದು ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಆಗಸ್ಟ್ ತಿಂಗಳದು ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿ ಈ ರೀತಿ ಸ್ವಲ್ಪ ಜನರಿಗೆ ಜಮಾ ಆಗಿ ಆ 3 ಕಂತುಗಳನ್ನು ಎಂಡ್ ಮಾಡಿಬಿಟ್ಟಿದ್ದಾರೆ. ಆ 3 ಕಂತುಗಳನ್ನು ಕ್ಲಿಯರ್ ಆಗಿ ಯಾರಿಗೂ ಕೂಡ ಜಮಾ ಮಾಡಿಲ್ಲ. ಅಂದರೆ ಒಬ್ಬ ವ್ಯಕ್ತಿಗೆ 2 ವ್ಯಕ್ತಿಗೆ 3 ಕಂತುಗಳು ಯಾರಿಗೂ ಕೂಡ ಕ್ಲಿಯರ್ ಆಗಿ ಹೋಗಿಲ್ಲ. ಒಂದು ಕಂತು ಒಬ್ಬರಿಗೆ ಜಮಾ ಆದರೆ ಇನ್ನೆರಡು ಕಂತುಗಳು ಒಬ್ಬರಿಗೆ ಪೆಂಡಿಂಗೇ ಉಳಿದುಬಿಟ್ಟಿರುತ್ತೆ. ಈ ರೀತಿ ಸಾಕಷ್ಟು ಕಡೆ ಆಗಿರುವಂತಹ ಕಾರಣಕ್ಕಾಗಿ ಜನರಿಂದನೇ ಅಭಿಪ್ರಾಯ ಬಂದಿರುವಂಥದ್ದು. ಕಮೆಂಟಲ್ಲಿ ಮಾಹಿತಿನ ತಿಳಿಸಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಸೊ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಿದ್ದಾರೆ. ಸೊ ಅಂಥವರೆಲ್ಲರೂ ಕೂಡ ಈ ರೀತಿ ಒಂದು ಕಮೆಂಟ್ ಮಾಡಿದ ಕಾರಣಕ್ಕಾಗಿ ನಾನು ಕೂಡ ತಿಳ್ಕೊಂಡೆ. ಸೊ ಈ ರೀತಿ ಒಂದು ಸ್ವಲ್ಪ ಥಿಂಕ್ ಮಾಡಿದ ತಕ್ಷಣ ನಮಗೂ ಕೂಡ ಒಂದು ಸ್ವಲ್ಪ ಹೊಳೀತು, ಈ ರೀತಿ ಆಗಿರ್ಬೋದಲ್ವಾ. ಈಗ ನೋಡಿ, ಒಂದು ಕಂತು 20 ಲಕ್ಷ ಫಲಾನುಭವಿಗಳಿಗೆ ಜಮಾ ಆದರೆ ಇನ್ನೊಂದು ಕಂತು 20 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ. 2 ಕಂತುಗಳನ್ನು ಇಲ್ಲೇ ಎಂಡ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಸಾಕಷ್ಟು ಅನ್ನಭಾಗ್ಯ ಯೋಜನೆಯಲ್ಲಿ ನಡೆದಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಎಲ್ಲರಿಗೂ ಕೂಡ 1,22 ಲಕ್ಷ ಫಲಾನುಭವಿಗಳಿಗೂ ಕೂಡ ಪ್ರತಿಯೊಂದು ಹಣ ಹೋಗಿಲ್ಲ. ಒಂದು ಸ್ವಲ್ಪ ಜನರಿಗೆ ಒಂದು ಕಂತಿನ ಹಣ ಹೋದರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿದು ಬಿಟ್ಟಿರುತ್ತೆ. ಈ ರೀತಿ ಸಾಕಷ್ಟು ಜನರಿಗೆ ಆಗಿರುವಂಥದ್ದು. ಅದಕ್ಕೋಸ್ಕರ ಕಮೆಂಟ್ ಮಾಡಿದ್ದಾರೆ ಬಹಳಷ್ಟು ಫಲಾನುಭವಿಗಳು. ಈಗ ನಿಮಗೆ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಬರಬೇಕಾಗಿದೆ ಅದು ನಿಮಗೆ ಗೊತ್ತಿರುವಂಥದ್ದು. ಯಾಕಂದರೆ ಇಲ್ಲಿ ಸರಿಯಾಗಿ ಹಣ ಹಾಕದೇ ಇರುವಂತಹ ಕಾರಣಕ್ಕಾಗಿ ನಿಮಗೆ ಯಾವ ಕಂತಿನ ಹಣ ಜಮಾ ಆಗಿರುತ್ತೆ, ಯಾವ ಕಂತಿನ ಹಣ ಜಮಾ ಆಗಿರೋದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಸ್ವತಃ ನೀವೇ ತಿಳ್ಕೊಳ್ಬೇಕಾಗತ್ತೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. DBT ಆ್ಯಪ್ ಮುಖಾಂತರ ನೀವು ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಬರಬೇಕಾಗಿದೆ ಅನ್ನುವಂಥದ್ದನ್ನು ಅಲ್ಲಿಂದ ನೀವು ನೋಡಿ ತಿಳ್ಕೊಳ್ಬೋದು. ಆ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗುತ್ತೆ. ಆ ಒಂದು ವಿಡಿಯೋ ಮುಖಾಂತರ ಈಸಿ ಪ್ರೊಸೆಸಿಂಗ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ DBT ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು. ಯಾವ ಕಂತಿನ ಹಣ ಯಾವ ದಿನಾಂಕದಿಂದ ಬಂದಿದೆ ಎಲ್ಲನೂ ಕೂಡ ಅಲ್ಲಿ ತೋರಿಸುತ್ತೆ. ಆಗ ಮಾತ್ರ ನಮಗೆ ಕ್ಲಾರಿಟಿ ಸಿಗ್ಲಿಕ್ಕೆ ಸಾಧ್ಯ. ನಿಮಗೂ ಕೂಡ ಗೊತ್ತಿರಲ್ಲ ಬಹುಶಃ. ಸೊ ಅದಕ್ಕೋಸ್ಕರ ಚೆಕ್ ಮಾಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಯಾವ ಕಂತಿನ ಹಣ ಬರಬೇಕಾಗಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಷ್ಟು ಮಾಡಿ ನಿಮಗೆ ಗೊತ್ತಾಗುತ್ತೆ. ಈಗ 4 ಐಟಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ 11 ಜಿಲ್ಲೆಗಳನ್ನ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ನೋಡಿ, ಚಾಮರಾಜನಗರ, ಮೈಸೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ನಿಮಗೆ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ. ಇಲ್ಲಿ ಹಂತವಾಗಿ ಜಮಾ ಆಗುತ್ತೆ. ಇಲ್ಲಿರುವಂತಹ ಫಲಾನುಭವಿಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ. ಈ ರೀತಿ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಸೊ ಇಷ್ಟು ನಿಮಗೆ ಕ್ಲಾರಿಟಿ ಇರಲಿ.
ಇನ್ನು ಈ ಒಂದು ಪದಾರ್ಥಗಳ ಬಗ್ಗೆ ಬರೋದಾದರೆ ಈ ಒಂದು ಪದಾರ್ಥಗಳನ್ನು ಐಟಮ್ಸ್ಗಳನ್ನು KH ಮುನಿಯಪ್ಪನವರು ಹಿಂದೆನೂ ಕೊಡ್ತೇವೆ ಅಂತ ಹೇಳಿದರು. ಆದರೆ ಈ ಒಂದು ಪದಾರ್ಥಗಳನ್ನು ಈಗ ಮತ್ತೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ರು, ನಿಮಗೆ ಗೊತ್ತಿರುವಂತಹ ವಿಷಯ ಹೌದಲ್ವಾ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕೊನೆಯದಾಗಿ ಈ ಒಂದು ನಿರ್ಧಾರವನ್ನು ಕೈ ಚೆಲ್ಲಿದ್ರು. ಉಪ್ಪುಗಳನ್ನು ಟೆಂಡರ್ ಮುಖಾಂತರ ಗುಜರಾತ್ನಿಂದ ತರಿಸೋರಿದ್ರು. ಇಲ್ಲಿನೇ 3 ಐಟಮ್ಸ್ಗಳು, ತಾಳೆ ಏನೇ ಆಗಿರಲಿ, ಸಕ್ಕರೆ ಆಗಿರಲಿ ಮತ್ತು ಈ ಒಂದು ಉಪ್ಪು ಆಗಿರಲಿ, ಈ ಒಂದು 4 ಐಟಮ್ಸ್ಗಳನ್ನು ಇನ್ನಿತರ ರಾಗಿ ಅಥವಾ ಗೋಧಿಯನ್ನು ಕೂಡ ಕೊಡುವಂತಹ ಚಾನ್ಸಸ್ ಇತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಸೊ ಇದನ್ನೆಲ್ಲನೂ ಕೂಡ ಲೆಕ್ಕಾಚಾರ ಹಾಕಿ ಎಲ್ಲ ಕೊನೆ ಕ್ಷಣಕ್ಕೆ ಬಂದಿತ್ತು. ಅದಾದಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈ ಚೆಲ್ಲಿರುವಂಥದ್ದು. ಏನು ನಿರ್ಧಾರ, ಏನು ಮಾತುಕತೆ ನಡೆಸಿದ್ರು ಗೊತ್ತಿಲ್ಲ. ಆದರೆ ಕೊನೆಯದಾಗಿ ನಾವು ಪದಾರ್ಥಗಳನ್ನು ಕೊಡೋದಿಲ್ಲ, ಈ ಕಡೆ ಅಕ್ಕಿನೂ ಕೂಡ ಕೊಡೋದಿಲ್ಲ, ನಾವು ಹಣನೇ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿಬಿಟ್ರು. ಇಷ್ಟೆಲ್ಲ ಓಡಾಡಿ ವಿಚಾರ ಮಾಡಿ ಮೇಲೆ ಕೇಂದ್ರದ ಸಚಿವರ ಹತ್ರನೂ ಕೂಡ ಮಾತನಾಡಿ 29 ರೂಪಾಯಿ KG ಆಗಿ ಅಕ್ಕಿ ಕೊಡ್ತೇವಂತ ಹೇಳಿದ್ರು. ಆ ಒಂದು ಅಕ್ಕಿ ಕೂಡ ತೆಗೆದುಕೊಳ್ಳಿಲ್ಲ. ಜನರ ಅಭಿಪ್ರಾಯ ಕೂಡ ಪದಾರ್ಥಗಳನ್ನು ಕೊಡಿ ಅಥವಾ 10 KG ಅಕ್ಕಿ ಕೊಡಿ ಅಂತ ಬೇಡಿಕೆ ಇತ್ತು, ಅದನ್ನು ಕೂಡ ಒಪ್ಕೊಳ್ಳಿಲ್ಲ. ಕೊನೆಯದಾಗಿ ತಾವು ಹೇಳಿದ್ದೇನೆ ನಿಜ ಆಗುವ ಹಾಗೆ ಹಣವನ್ನೇ ಕೊಡ್ತೇವೆ, 5 KG ಅಕ್ಕಿಯ ಬದಲಾಗಿ 5 KG ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಿರ್ಧರಿಸ್ಬಿಟ್ಟು ಮತ್ತೆ ಹಣವನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಿಮಗೆ ಹಣನೇ ಬರುವಂಥದ್ದು ವೀಕ್ಷಕರೇ. ಈಗ ಸದ್ಯದಲ್ಲಿ ಅದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿತ್ತು. 4 ಐಟಮ್ಸ್ಗಳನ್ನು ಮತ್ತೆ ಕೊಡುವಂತಹ ಚಾನ್ಸಸ್ಗಳ ಬಗ್ಗೆ ಅಪ್ಡೇಟ್ ಬಂದಿತ್ತು. ಆದರೆ ಅದರ ಬಗ್ಗೆ ಇನ್ನೂ ಸಚಿವ ಸಂಪುಟ ಸಭೆಯನ್ನು ಕರೆದಿಲ್ಲ. ಅದರ ಬಗ್ಗೆ ಏನೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಮಾತುಕತೆಯೂ ಕೂಡ ನಡೆದಿಲ್ಲ. ಯಾಕಂದರೆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು, ಎಲ್ಲ CM ಆಗಿರಲಿ ಅಥವಾ ಸಚಿವರಾಗಿರಲಿ ಎಲ್ಲರೂ ಕೂಡ ಏನು ನಿರ್ಧಾರವನ್ನು ಕೈಗೊಳ್ತಾರೆ ನೋಡಿ, ಸೊ ಅದೇ ಫೈನಲ್ ಆಗುವಂಥದ್ದು. ಸೊ ನೋಡಬೇಕಾಗಿರುವಂಥದ್ದು ನಾವು ವೇಟ್ ಮಾಡಿ ಎಷ್ಟು ದಿನ, ಈಗ 1 ವಾರ ಅಥವಾ 2 ವಾರದಲ್ಲಿ ಸಚಿವ ಸಂಪುಟ ಸಭೆನೂ ಕೂಡ ಕರೀತಾರೆ ಅನ್ಸುತ್ತೆ. ಸೊ ಅಲ್ಲಿ ಕರೆದ ತಕ್ಷಣ ಅಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡಿ, ಸೊ ಅದರ ಆಧಾರದ ಮೇಲೆ ನಮಗೆ ಒಂದು ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಪದಾರ್ಥಗಳನ್ನು ಕೊಡ್ತಾರೆ, ಅಥವಾ 10 KG ಅಕ್ಕಿನೇ ಕೊಡ್ತೇವೆ ಅಂತ ಹೇಳಿದ್ರೆ ಅಕ್ಕಿನೇ ಕೊಡ್ತಾರೆ. ಅಥವಾ ಈಗ ಹೇಗೆ ನಡೀತಾ ಇದೆ ನೋಡಿ, 5 KG ಅಕ್ಕಿ ಬದಲಾಗಿ 5 KG ಅಕ್ಕಿಯನ್ನು ಇದೇ ರೀತಿಯೂ ಕೂಡ ಕೊಡುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ಈ ರೀತಿ ಕೊಟ್ಟಿದ್ರೆ ಸರ್ಕಾರಕ್ಕೆ ಒಳ್ಳೆಯದು. ಯಾಕಂದರೆ ಒಂದು ಕಂತಿನ ಹಣ ಹಾಕ್ಬೋದು, ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿಸ್ಬೋದು. ಆದರೆ ಪದಾರ್ಥಗಳನ್ನು ಕೊಟ್ಟಿದ್ರೆ ಪ್ರತಿಯೊಂದು ತಿಂಗಳು ಕೊಡಲೇಬೇಕಾಗತ್ತೆ. ಈ ಕಡೆ ಒಂದು ಅಕ್ಕಿಯನ್ನು ಕೊಟ್ಟಿದ್ರು ಸಹಿತ ಪ್ರತಿಯೊಂದು ತಿಂಗಳು ಕೊಡಲೇಬೇಕಾಗತ್ತೆ ನ್ಯಾಯಬೆಲೆ ಅಂಗಡಿ ಮುಖಾಂತರ. ಈ ಒಂದು ಹಣವನ್ನು ಕೊಟ್ಟಿದ್ರೆ 1 ತಿಂಗಳು ಹಾಕ್ಬೋದು, 1 ತಿಂಗಳು ಪೆಂಡಿಂಗ್ ಉಳಿಸ್ಬೋದು. ಇದರಿಂದ ಸರ್ಕಾರಕ್ಕೆ ಏನು ಲಾಸ್ ಇಲ್ಲ. ಮತ್ತು ಪದಾರ್ಥಗಳನ್ನು ಕೊಡೋದಾದರೆ ಒಂದು ಟೆಂಡರ್ ಮುಖಾಂತರ ಎಲ್ಲನೂ ಕೂಡ ಸಪ್ಲೈ ಮಾಡಬೇಕಲ್ವಾ ಸರ್ಕಾರ. ಎಲ್ಲ ಕಡೆಯೂ ಕೂಡ ಈ ಒಂದು ಪದಾರ್ಥಗಳನ್ನು ಸಪ್ಲೈ ಮಾಡಿ ಎಲ್ಲ ಕಡೆಯೂ ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೂಡ ಇದನ್ನು ಸಪ್ಲೈ ಮಾಡಿ ಇಳಿಸ್ಬೇಕಾಗತ್ತೆ. ಅಲ್ಲಿಂದ ಎಲ್ಲರಿಗೂ ಕೂಡ ಕೊಡಬೇಕಾಗತ್ತೆ. ಇದಕ್ಕೋಸ್ಕರ ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಇದರಿಂದ ಖರ್ಚು ಕೂಡ ಹೆಚ್ಚಾಗತ್ತೆ. ಅದಕ್ಕೆ ಎಲ್ಲನೂ ಹೊರತುಪಡಿಸಿ ಈ ಒಂದು ಹಣನೇ ಬಿಡುವಂಥ ಚಾನ್ಸಸ್ಸು ಹೆಚ್ಚಾಗಿರುವಂಥದ್ದು. ಸರ್ಕಾರ ತಾನೇ ಲಾಸ್ ಮಾಡ್ಕೊಳ್ಳೋದಿಲ್ಲ. ಸೊ ಅವರು ನುಡಿದದ್ದು 10 KG ಅಕ್ಕಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಕೊಟ್ಟಿದ್ರೆ ಒಳ್ಳೆಯದಂತ ಜನರ ಅನಿಸಿಕೆ. ಯಾಕಂದರೆ ನಮಗೆ ಪದಾರ್ಥಗಳು ಕೊಟ್ಟಿದ್ರೆ ಡೈರೆಕ್ಟಾಗಿ ಕೈಯಲ್ಲಿ ಸಿಗುತ್ತೆ. ಈ ಒಂದು ಹಣವನ್ನು ಕೊಟ್ಟಿದ್ರೆ ನಮಗೆ 1 ತಿಂಗಳು ಹಾಕ್ತಾರೆ, 1 ತಿಂಗಳು ಬಿಡ್ತಾರೆ, ಇದರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಜನರ ಅಭಿಪ್ರಾಯ ಹೇಳೋದಾದರೆ ಪದಾರ್ಥಗಳನ್ನು ಕೊಟ್ಟಿದ್ರು ಕೂಡ ನಡೆಯುತ್ತೆ, ಅಕ್ಕಿನೂ ಕೊಟ್ಟರು ಕೂಡ ನಡೆಯುತ್ತೆ, ಆದರೆ ಹಣ ಬೇಡ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಬರ್ತಾ ಇರುವಂಥದ್ದು. ಸೊ ಹಾಗಾದರೆ ಮುಖ್ಯವಾಗಿ ವಿಡಿಯೋ ನೋಡ್ತಾ ಇರುವಂಥವ್ರು, ಸೊ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅಕ್ಕಿ ಬೇಕಾ 10 KG ಅಥವಾ ಅಕ್ಕಿಗೆ ಈಗ ಪದಾರ್ಥಗಳನ್ನು ಬೇಕಾ, 5 KG ಅಕ್ಕಿಗೆ 5 KG ಅಕ್ಕಿ ಬೇಕಾ, ಅಥವಾ ಟೋಟಲಿ ನಮಗೆ ಈಗ ಹೇಗೆ ಕೊಡ್ತಾ ಇದ್ದಾರೆ 5 KG ಅಕ್ಕಿ 5 KG ಅಕ್ಕಿ ಬದಲಾಗಿ ಹಣ ಈ ರೀತಿ ಕೊಡಬೇಕಾ ಅನ್ನುವಂಥದ್ದನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿ, ಇಷ್ಟು ಅಪ್ಡೇಟ್ ಇತ್ತು, ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತಹ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.